ರಾಬರ್ಟ್ ಟ್ರೇಲರ್ ಟೀಸರ್ ಸಾಂಗ್ಸ್ನೆಲ್ಲ ನೋಡಿದ್ದೀರಾ. ಒಂದೊಂದು ಫ್ರೇಮಲ್ಲೂ ದರ್ಶನ್ ಅವರು ಸಖತ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರೆ. ಆಶಾ ಭಟ್ ಅವರು ತುಂಬ ಕ್ಯೂಟಾಗಿ ಕಾಣಿಸ್ತಾರೆ. ಒಂದೊಂದು ಫ್ರೇಮ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬರೋ ಹಾಗೆ ಕಟ್ಕೊಟ್ಟಿದ್ದಾರೆ. ಈ ಎಲ್ಲ ಕ್ರೆಡಿಟು DOP ಸುಧಾಕರ್ ಅವ್ರಿಗೆ ಹೋಗುತ್ತೆ. 10 ವರ್ಷದಿಂದ ಯಾವಾಗಲೂ ಕ್ಯಾಮ್ರಾ ಮುಂದೆನೇ ಇರ್ತೀನಿ. ಸೊ ಕ್ಯಾಮ್ರಾಮ್ಯಾನ್ ಅಂದರೆ ನನಗೆ ವಿಶೇಷವಾದಂತಹ ಪ್ರೀತಿ. ಅವರು ಕೂಡ ಅಷ್ಟೇ ಪ್ರೀತಿಯಿಂದ ಒಂದು 20 ನಿಮಿಷ ತುಂಬ ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ. ಈ ವಿಡಿಯೋ ನೋಡಬೇಕಾದ್ರೆ ಸ್ವಲ್ಪ ಆಡಿಯೋನ ಕಡಿಮೆ ಮಾಡ್ಕೊಂಡು ಕೇಳಿ, ಬಿಕಾಸ್ ಓಪನ್ ಸ್ಪೇಸ್ ಇತ್ತು, ಎಕೋ ಆಗ್ತಾ ಇದೆ. ಸೊ ಅದಕ್ಕೆ ಕ್ಷಮೆ ಇರಲಿ. ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ, ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಆಯಿತಾ ಸರ್? 2 ವರ್ಷದ ಎಫರ್ಟು ಹೊರಗೆ ಬರ್ತಾ ಇದೆ, ಹೇಗೆ ಅನಿಸ್ತಾ ಇದೆ ಸರ್? ತುಂಬ ಖುಷಿ ಆಗ್ತಿದೆ ಯಾಕಂದರೆ ಆಫ್ಟರ್ ಕೊರೋನಾ, ಯಾಕಂದರೆ ನಾವು ಕೊರೋನಾ ಮುಂಚೆ ನಾವು ಆ್ಯಕ್ಚುಲಿ ಇದನ್ನು ಶೂಟ್ ಮಾಡಿದ್ದು. ಆವಾಗ ಕೂಡ April 9th ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಇತ್ತು. ಸೊ ಮಾರ್ಚಲ್ಲಿ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆಗಿದ್ದ ನಂತರ ಇಷ್ಟು ವಿಜೃಂಭಣೆಯಿಂದ ರಾಬರ್ಟ್ ಬರ್ತಿದೆ ಅನ್ನೋದು ಖುಷಿ ವಿಷಯ. ಸರ್, ಪ್ರತಿ ಫ್ರೇಮಲ್ಲೂ ಟೀಸರ್ ಆಗಿರ್ಬೋದು, ಟ್ರೇಲರ್ ಆಗಿರ್ಬೋದು, ತುಂಬ ಹ್ಯಾಂಡ್ಸಮಾಗಿ ತೋರಿಸಿದ್ದೀರಾ ದರ್ಶನವನ್ನು. ಮತ್ತು ಫ್ರೇಮ್ಗಳು ಅಷ್ಟೇ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಹೇಗೆ ನಿಮ್ಮ ಕೈ ಚಳಕ, ಹೇಗೆ, ಏನು ಬ್ಯಾಕ್ಗ್ರೌಂಡ್ ಸರ್? ಫಸ್ಟ್ ಆಫ್ ಆಲು ಆ್ಯಕ್ಚುಲಿ ನಾನು ಇದೇ ಒಂದು 2-3 ಇಯರ್ಸ್ ಬ್ಯಾಕು ಚೌಕಾನ ಒಂದು ಸಿನಿಮಾ ಮಾಡಿದ್ದೆ. ಅದರಲ್ಲಿ ವಾಸ್ತು ಒಂದು ಸಣ್ಣದೊಂದು ಎಪಿಸೋಡ್ ಮಾಡಿದ್ದೆ. ಏನಪ್ಪ ನಮ್ಮ ಇಷ್ಟೇನ ವಾಸ್ತು ಏನೋ ಒಂದು ಫೈಟ್ ಮಾಡಿದ್ವಿ, 2 ಸೀನ್ ಮಾಡಿದ್ವಿ, ಮುಂದೆ ಹಿಂಗೆ ಅಂತಂದಾಗ ಒಂದು ತರುಣ್ ಒಂದು ಕಾಲ್ ಬಂತು. ತರುಣ್ ಮುಂಚೆ ಹೀಗೆ ನಾವು ವಾಸ್ತು ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಅಂತ. ಅದ್ರ ಎಲ್ಲಿದ್ದಾರೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗೋಯ್ತು. ಸೊ ನಾವು ಒಂದು ಅಂದ್ಕೊಂಡಿದ್ದೆ ಅಂತಂದರೆ ಬಾಸ್ ಪ್ರೀವಿಯಸ್ ಒಂದು 50 ಸಿನಿಮಾ ಮಾಡೋದ್ರಲ್ಲಿ ಅದನ್ನು ಬಿಟ್ಟು ಬೇರೆ ಥರ ಏನಾದರೂ ತೋರಿಸ್ಬೇಕು ಅವ್ರನ್ನ. ಅಂದರೆ ರೆಗ್ಯುಲರಾಗಿ ಬೇಡ, ಅವ್ರ ಪ್ರೆಸೆಂಟೇಷನಿಂದ ಹಿಡಿದು ಬೇರೆಯೇ ಮಾಡೋಣ ಅನ್ನೋ ಒಂದು ಐಡಿಯಾ ಬಂತು. ಇನ್ನೂ ಒಂದು ಇದನ್ನು ನೀವು ಹೇಳಿದ್ದೀರಾ, ಟ್ರೈಲರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಇದೆಲ್ಲ ಬರೋದಕ್ಕೆ ಕಾರಣವೇ ತರುಣ್. ಯಾಕಂತಂದರೆ ಒಂದು ಅವರು ಕೂಡ ಬಾಸ್ ಅಭಿಮಾನಿ, ನಾನು ಕೂಡ ಬಾಸ್ ಅಭಿಮಾನಿ. ಒಂದು ಕಡೆ ನಾವು ಟೆಕ್ನಿಷಿಯನ್ ತೆಗೆದುಬಿಟ್ರೆ ನಾವಿಬ್ಬರೂ ಒಂದು ಅಭಿಮಾನಿ. ಸೊ ನಮ್ಮ ಬಾಸ್ನ ಸ್ಕ್ರೀನ್ ಮೇಲೆ ಹೆಂಗೆ ತೋರಿಸ್ಬೇಕು ಅನ್ನೋದನ್ನ ಫಸ್ಟ್ ಹೋಮ್ವರ್ಕ್ ಮಾಡ್ಕೊಂಡು ರೆಗ್ಯುಲರ್ ಮಾಡೋದಕ್ಕಿಂತ ಸ್ವಲ್ಪ ಬೇರೆ ಮಾಡೋಣ. ಇವಾಗ ಒಂದು ಗ್ಯಾರೇಜ್ ಸೆಟಪ್ ಅಂತ ಇರ್ತಾರೆ, ಗ್ಯಾರೇಜ್ ಸೆಟಪ್ ಬೇರೆ ಥರ ಇರ್ಬೋದು. ಒಂದು ವಿಲನ್ ಅಡ್ಡ ಮಾಡ್ತೀವಿ ಅಂದರೆ ವಿಲನ್ ಅಡ್ಡನೇ ಬೇರೆ ಥರ ಕಾಣಿಸ್ಬೇಕು. ಏನೋ ಒಂದು ಸಾಂಗ್ ಮಾಡ್ತೀವಿ ಅಂದರೆ ಸಾಂಗೇ ಬೇರೆ ಥರ ಕಾಣಿಸ್ಬೇಕು. ಎಲ್ಲನೂ ಬೇರೆ ಥರನೇ ಇರಬೇಕು. ಅವ್ರ ಒಂದು ಪ್ರೆಸೆಂಟೇಷನ್ನೇ ಬೇರೆ ಥರ. ಈ ಸಿನಿಮಾ ಒಂದು ರಾಬರ್ಟ್ ಸಿನಿಮಾ ಬಾಸ್ನ ಅವ್ರ ಗೆಟಪ್ಪಿಂದ ಹಿಡಿದು ಎಲ್ಲನೂ ಬೇರೆ ಥರದಲ್ಲಿ ತೋರಿಸ್ಬೇಕು ಅನ್ನೋ ಪ್ರಯತ್ನವೇ ಈ ರಾಬರ್ಟ್. ಸರ್, ಟ್ರೇಲರಲ್ಲಿ ಎಸ್ಪೆಷಲಿ ಒಂದು ಶಾಟ್ ಇದೆ, ಪ್ರತಿ ಶಾಟು ತುಂಬ ಚೆನ್ನಾಗಿ ಬಂದಿದೆ, ನೋ ಡೌಟ್. ಎಸ್ಪೆಷಲಿ ಒಂದು ಪಂಚೆ ಶಾಟ್ ಇದೆಯಲ್ಲ ಸರ್, ಒಂದು ಆ್ಯಕ್ಷನ್ ಸೀನ್, ಅದ್ರ ಹಿನ್ನೆಲೆ ಹೇಳಿ ಸರ್, ಹೇಗಿತ್ತು? ದರ್ಶನ್ ಅವರು ವಿಲ್ಲನ್ನ ಎತ್ತಿ ಹಿಂಗೆ ಒಂದು ಕೈಲಿ ಹಾಕೊಂಡು ಹೋಗ್ತಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅದೊಂದು ಆ್ಯಕ್ಷನ್ ಸೀಕ್ವೆನ್ಸ್. ಒಂದು ಏನಂತಂದರೆ ಅದು ಒಂದೇ ಅಂತಲ್ಲ, ಸುಮಾರು ಒಂದು 4 ಮೇಜರ್ ಆ್ಯಕ್ಷನ್ ಬರುತ್ತೆ. ಒಂದೊಂದು ಪ್ಯಾಟ್ರನ್ ಇದೆ, ಒಂದೊಂದು ಪ್ಯಾಟ್ರನ್ ಇಲ್ಲ. 2 ಫೈಟು ರಾಮ್ ಲಕ್ಷ್ಮಣ್ ಮಾಡಿದ್ದಾರೆ, ಇಲ್ಲ 2 ಫೈಟು ಅನ್ಬೋರಿಗೂ ಮಾಡಿದ್ದಾರೆ, ಒಂದು ಚಿಕ್ಕ ಎಪಿಸೋಡು ನಮ್ಮ ವಿನೋದ್ ಮಾಡಿದ್ದಾರೆ. ಇಷ್ಟೇನ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇವತ್ತು ಬಾಸ್ ಕೂಡ ಅಷ್ಟೇ ಅವರು ಕಂಫರ್ಟಾಗಿದ್ದು, ಆಮೇಲೆ ಇನ್ನೊಂದು ಬಾಸು ಎಲ್ಲರಿಗೂ ಅಷ್ಟೇ, ನಮಗೂ ಅಷ್ಟೇ ಅಷ್ಟು ಸಪೋರ್ಟ್ ಮಾಡಿಕೊಂಡು ಅಷ್ಟು ಇದು ಮಾಡಿದ್ದಕ್ಕೆ ಇವತ್ತು ನೀವೇನು ಫ್ರೇಮ್ ನೋಡ್ತಾ ಇದ್ದೀರೋ ಅದೆಲ್ಲ ಬಂದು ನಮ್ಮ ಬಾಸ್ ಅವ್ರಿಗೆ ನಮ್ಗೆ ಕೊಟ್ಟಿರೋ ಸಪೋರ್ಟ್ಗೋಸ್ಕರನೇ ಇವತ್ತು ಆ ಒಂದು ಔಟ್ಪುಟ್ ಬಂದಿರೋದು. ಸರ್, ಎಸ್ಪೆಷಲಿ ರಾಮನಾಮ ಸಾಂಗ್ ಇದೆಯಲ್ಲ ಸರ್, ಶ್ರೀರಾಮ ಜೈ, ಆ ಸಾಂಗ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ, ತುಂಬ ರಿಚಾಗಿ ಕಾಣಿಸುತ್ತೆ. ಏನು ಚಾಲೆಂಜಿಂಗ್ ಅಂತ ಅನಿಸ್ತು ಸರ್ ನಿಮಗೆ, ಎಸ್ಪೆಷಲಿ ಅದನ್ನು ಶೂಟ್ ಮಾಡಬೇಕಾದ್ರೆ? ಯಾಕಂದರೆ 4-5 ಸಾವಿರ ಜನ ಇದ್ದಾರೆ ಅನಿಸುತ್ತೆ. ಹೇಗೆ ಅನಿಸ್ತು? ಎಷ್ಟು ಟಫ್ ಅಂತ ಫೀಲ್ ಆಯಿತು ನಿಮಗೆ? ಆ್ಯಕ್ಚುಲಿ ನಮ್ಮದು ಸಿನಿಮಾದಲ್ಲೇ ಆ್ಯಕ್ಚುಲಿ ಮೇಜರ್ ಎಪಿಸೋಡ್. ಆ್ಯಕ್ಚುಲಿ ಅದು ನೀವು ಬರೀ ಸಾಂಗ್ ಅಂತಲ್ಲ, ಒಂದು ಮೇಜರ್ ಕ್ಯಾರೆಕ್ಟರ್ ಇದೆ ಆ್ಯಕ್ಚುಲಿ ಅದು. ಶ್ರೀರಾಮದ ಸೆಟಪ್ ಅಂತ ಒಂದು 4,000 ಜನನ ಮೇಂಟೈನ್ ಮಾಡೋದು ತುಂಬ ಕಷ್ಟ ವಿಚಾರ. ಅದರಲ್ಲೂ ಒಂದು ಆಮೇಲೆ ಇವತ್ತೇನು ನೀವು 2 ತಿಳ್ಕೊಂಡಿದ್ದೀವಿ ಆ್ಯಕ್ಚುಲಿ ಆ ಸಾಂಗ್ ಬಂದು ಜಸ್ಟ್ ಒಂದು 2 ಸಿಗ್ನೇಚರ್ ಸ್ಟೆಪ್ ಅಷ್ಟಕ್ಕೆ ನಾವು ಫಿದಾ ಸರ್. ಇಡೀ ಸಾಂಗ್ನ ನೀವು ನೋಡಿದ್ರೆ ಮತ್ತೆ ನೀವು ಆ ಸಾಂಗ್ನ ನೋಡಿದ್ರೆ ಅಂದರೆ ನನ್ನ ಹೆಸರು ಚೇಂಜ್ ಮಾಡ್ತೀನಿ. ಓಕೆ. ಸೊ ನಿಮಗೆ ವಿಜುವಲ್ ಟ್ರೀಟ್ ಅಂತಲ್ಲ, ಆ ಸಾಂಗ್ನ ನೋಡ್ಬೇಕಾದ್ರೆ ನಿಮಗೇ ಅದೇನೋ ಒಂದು ಆಕರ್ಷಣೆ ಅಂತೂ ಅಡ್ಕೊಂಡಾಗುತ್ತೆ. ಇನ್ನೊಂದು ಏನಂದರೆ ನಿಜವಾಗ್ಲೂ ಶ್ರೀರಾಮ ಬ್ಲೆಸ್ಸಿಂಗ್ ಆಗಿರೋದು. ಯಾಕೆ ಅಂತಂದರೆ ಇಡೀ ಆ ಎಪಿಸೋಡ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಫುಲ್ ಬೈಲು ಅಂತಂದರೆ ಎಲ್ಲ ಇದು ಹುಲ್ಲು ಗಿಲ್ಲೆಲ್ಲ ಬಳ್ಕೊಂಡು ಫುಲ್ ಒಂದು ಇದು ಇರ್ತದೆ. ಅದನ್ನು ಅಷ್ಟು 4-5 ಎಕರೆ ಥರದ್ದು ಕ್ಲೀನ್ ಮಾಡಿಸಿ, ಒಂದು ಇಲ್ಲ ಅಂತಂದ್ರೆ ಒಂದು 50-60 ಹಾವುಗಳು ಸಿಗಿದೆ. ಎಲ್ಲ ಕ್ಲೀನ್ ಮಾಡಿಸಿ ಅದೆಲ್ಲ ಸೆಟಪ್ ಎಲ್ಲ ಹಾಕಿ ಒಂದು 100 ಅಡಿ ಒಂದು
ಮುಂದುಗಡೆ ಕಟೌಟು ನಿಲ್ಲಿಸ್ಬೇಕು ಅಂತಂದರೆ ತಮಾಷೆ ವಿಚಾರ ಅಲ್ಲ, ತಮಾಷೆ ಮಾತೇ ಅಲ್ಲ. ಆ್ಯಕ್ಚುಲಿ 100 ಅಡಿ ಕಟೌಟ್ನ ನಿಲ್ಲಿಸ್ಬೇಕು ನಾವು, ಅದನ್ನು ಅಷ್ಟು ಸರ್ಕಸ್ ಎಲ್ಲ ಮಾಡಿ, ಅದು ಸಕ್ಕದ ರಿಸ್ಕಿ ಜಾಬ್ ಆ್ಯಕ್ಚುಲಿ ಅದಲ್ಲ. ಯಾಕಂತಂದರೆ 100 ಜನ ಮಕ್ಕಳುಗಳಿರ್ತಾರೆ, ಜೂನಿಯರ್ಸ್ ಇರ್ತಾರೆ, ಟೆಕ್ನಿಷಿಯನ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ನಾವು 100 ಅಡಿ ರಾಮನ್ ಕಟೌಟ್ ಮಧ್ಯದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಹೆಚ್ಚು ಕಮ್ಮಿ ಏನಾದರೂ ಅದು ಒಂದು ಜವಾಬ್ದಾರಿ ಅಲ್ಲ ಎಲ್ಲ ಫುಲ್ಲು. ಸೊ ಅಷ್ಟು ರಿಸ್ಕ್ ತೊಗೊಂಡು ಹಿಂದಿನ ದಿನ ಎಲ್ಲ ಹೋಗಿ ನಾವು ಅದನ್ನೆಲ್ಲ ಟೆಸ್ಟ್ ಮಾಡಿ ಮತ್ತೊಂದು ಮಾಡಿ ಎಲ್ಲ ಮಾಡಿ ಒಂದು 3.5 ಡೇಸಲ್ಲಿ ಅದನ್ನು ಶೂಟ್ ಮಾಡಿದ್ದಲ್ಲಿ ನಿಜವಾಗ್ಲೂ ನಿಮ್ಮೊಂದು ಕಣ್ಣಿಗೆ ಒಂದು ಹಬ್ಬ ಇದ್ದಂಗೆ ಇರುತ್ತೆ ಆ ಸಾಂಗ್ ಫುಲ್. DOP ಆಗಿ ಎಸ್ಪೆಷಲಿ ರಾಬರ್ಟ್ ಮೂವಿಲಿ ನಿಮಗೆ ಏನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೊಸದಾಗಿ ಸಿಕ್ತು ಅಂತ ಅನಿಸ್ತು? ನಾನು ಮಾಡಿದ ಇತ್ತೀಚೆಗೆ ಸಿನಿಮಾಗಳಲ್ಲಿ ನಾನು ಇವಾಗ ಲಾಸ್ಟು ಸಿನಿಮಾ ಮಾಡಿದ್ರೆ ರಾಬರ್ಟು, ನಾನು ಅದೊಂದು ಎಕ್ಸ್ಪೆರಿಮೆಂಟ್ ಎಕ್ಸ್ಪೀರಿಯನ್ಸ್ ಅದೊಂದು. ಅದು ಬಿಟ್ಟರೆ ನನ್ನ ಲೈಫ್ ಕೆರಿಯರ್ನಲ್ಲೇ ನನಗೆ ಇದೊಂದು ದೊಡ್ಡ ಸ್ಕೇಲ್ ಸಿನಿಮಾ ಒಂದು. ಇನ್ನೂ ಒಂದು ಎಕ್ಸ್ಪೆರಿಮೆಂಟ್ ಅಂತ ತೊಗೊಂಡ್ರೆ ಈ ಸಿನಿಮಾದಲ್ಲಿ ಸಾಕಷ್ಟು ಮಾಡಿದ್ದೀವಿ ಈ ಸಿನಿಮಾ. ಯಾಕಂದರೆ ಅದೇ ನಿಮ್ಗೆ ಹೇಳಿದ್ರೆ ನಾವಲ್ಲೇ ಒಂದು ರೆಗ್ಯುಲರ್ ಫಾರ್ಮ್ಯಾಟ್ ಇಲ್ಲದೇ ಒಂದು ವಿಲನ್ ಆಟ ಆಗಿರ್ಬೋದು, ಗ್ಯಾರೇಜ್ ಆಗಿರ್ಬೋದು, ಇದೆಲ್ಲ ಹೊಸದಾಗಿ ತೋರಿಸೋದು ಪ್ರಯತ್ನ ಒಂದು. ಇನ್ನೊಂದು ಭಾಷೆ ಕೂಡ ಅಷ್ಟೇ ಒಂದು ಹೊಸದಾಗಿ ಪ್ರೆಸೆಂಟೇಷನ್ ಮಾಡೋಣ ಅಂತ ಒಂದು. ಸಾಂಗ್ ವಿಷಯದಲ್ಲಿ ಬಂದರೆ ಸಾಂಗ್ನ ನೋಡಿದ್ರೆ ಬೇರೆ ಯಾವುದೋ ಒಂದೊಂದು ಸಾಂಗ್ ಇರ್ತಲ್ಲ. ಬರೀ ಮೊನ್ನೆ ನೀವು ನೋಡಿದ್ರೆ ಡ್ಯಾನ್ಸ್ ಫ್ಲೋರ್ ಬೇಬಿ ಸಾಂಗ್ ನೋಡಿದ್ರೆ ಎಲ್ಲ ನೋಡಿ ಮೆಚ್ಕೊಂಡಿದ್ದಾರೆ, ನಮ್ಮ ಬಾಸಿಗೆ ಡ್ಯಾನ್ಸ್ ಮಾಡಿದ್ದಾರೆ, ಈ ಥರ ಸೆಂಟ್ರಲ್ ಇದೆ, ಹೀಗೆ ಕಾಸ್ಟ್ಯೂಮ್ ಪಿಕ್ಚರ್ ಎಲ್ಲ ಇದೆ ಅಂತ. ಇನ್ನೂ ನಿಮಗೆ 4 ಸಾಂಗ್ ಇದೆ. ಆ 4 ಸಾಂಗ್ ಕೂಡ ನಿಮಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನೊಂದು ನಾವು ರನ್ ಆಫ್ ಕಚ್ಚಲ್ಲಿ ಒಂದು ಸಾಂಗ್ ಮಾಡಿದ್ದೀವಿ, ಕಣ್ಣ ಹೊಡಿಯಾಕ ಅದು ಸಾಂಗು. ನೀವು ನಿಜವಲ್ಲ ಅದು ನೀವೇನು ಇವಾಗ ಡ್ಯಾನ್ಸ್ ಫ್ಲೋರ್ ಬೇಬಿ ಏನು ನೋಡಿದ್ದೀರೋ ಅದಕ್ಕಿಂತ 10ರಷ್ಟು ನೀವು ಅದನ್ನು ಇಷ್ಟಪಡ್ತೀರಿ. ಯಾಕೆ ಅಂತಂದರೆ ಒಂದು ಅದನ್ನು ನೋಡಿದ್ರೆ ಒಂದು ಎಕ್ಸ್ಪೀರಿಯನ್ಸ್ ಏನಂತಂದರೆ ಫುಲ್ಲು ವೈಟ್, ಇಲ್ಲೇ ಸುತ್ತಮುತ್ತ ಎಲ್ಲರೂ ವೈಟ್, ಆ ವೈಟ್ ಮಧ್ಯೆ ಒಂದು ಕಲರ್ ಇರ್ತೀರಿ. ಹಾಗೆ ಅಲ್ಲೂ ಕೂಡ ಮಕ್ಕಳು ಬಳಸಿದ್ದೀವಿ, ಅಲ್ಲೂ ಕೂಡ ಫಾರಿನ್ ಡ್ಯಾನ್ಸರ್ಸ್ ಬಳಸಿದ್ದೀವಿ, ಅಲ್ಲೂ ಕೂಡ ಭಾಷೆ ಮತ್ತು ಹೀರೋ ಇಬ್ಬರು ಇದ್ದಾರೆ. ಇಷ್ಟು ಜನ ಬಳಸ್ಕೊಂಡು ಅಲ್ಲಿ ಒಂದು ಏನು ಚಾಲೆಂಜಿಂಗ್ ಅಂತಂದರೆ ಆ ಸೆಟ್ಟಲ್ಲಿ ಅಷ್ಟು ದೂರ ಹೋಗಿ ನಾವು ಸೆಟ್ ಹಾಕಿದ್ವಿ. ಅದು ತಮಾಷೆ ವಿಷಯ ಅಲ್ಲ. 60 ಈ ಕಡೆ ಅಲ್ಲ 60 ಈ ಕಡೆ 40 ಹೈಟಲ್ಲಿ ಆಲ್ಫಾಬೆಟ್ಸ್ ಕಲರ್ ಆಲ್ಫಾಬೆಟ್ಸ್ ಮಾಡಿ ಅಲ್ಲಿ ಹೆವಿ ವಿಂಡ್ ಸಿಕ್ಕಾಗುತ್ತೆ. ಹೆವಿ ವಿಂಡಲ್ಲಿ ಬಿಸಿಲು ಕೂಡ ಜಾಸ್ತಿ ಅಂತ ಹೆವಿ ಬಿಸಿಲು. ಆಮೇಲೆ ನಿಮ್ಗೆ ಕಂಡುಬಿಡೋಕ್ಕಾಗಲ್ಲ. ನಾವು ಎಲ್ಲರೂ ಅಷ್ಟೇ ಗ್ಲಾಸ್ ಹಾಕೊಂಡಿದ್ವಿ. ಮಕ್ಳಿಗೆ ಮಾತ್ರ ಅವ್ರು ಶಾರ್ಟ್ ಇದ್ದಾಗ ಮಾತ್ರ ಬರೋರು ಕುಂಡ್ಬಿಟ್ಟು ಹಾಕೊಂಡು ಅದೆಲ್ಲ ಹೊಟ್ಟೋಗ್ಬಿಡೋರು. ಯಾಕಂದರೆ ಕಂಡುಬಿಡೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಅದೊಂದು. ಇನ್ನೊಂದು ಆ ಕಲರ್ಸ್ ಏನು ನಾವು ಕಲರ್ ಪ್ಯಾಲೆಟ್ಸ್ನ ಆ ಒಂದು ಸಾಂಗಲ್ಲಿ ಮಾಡಿದ್ದೀವಿ. ನಿಮಗೆ ನಿಜವಾಗಿ ಹೇಳ್ತೀನಿ ಒಂದು ವಿಷುವಲ್ ಟ್ರೀಟ್ ಇರ್ತದೆ ಆ ಸಾಂಗ್ ನೋಡೋದಕ್ಕೇ ಒಂದು ವಿಷುವಲ್ ಟ್ರೀಟು ಸಾಂಗ್ ಇರ್ತದೆ. ಕ್ಯಾಮ್ರಾ ಅಂತ ಬಂದಾಗ ಯಾವ್ಯಾವ ರೀತಿ ಕ್ಯಾಮ್ರಾನ ಯೂಸ್ ಮಾಡಿದ್ರಿ, ಎಷ್ಟು ಕ್ಯಾಮ್ರಾನ ಯೂಸ್ ಮಾಡಿದ್ರಿ, ಹೇಗಿತ್ತು ನಿಮ್ಮ ಕ್ಯಾಮ್ರಾ ಟೀಮು? ಈ ಸಿನಿಮಾಗೆ ನಾನು ಆ್ಯಕ್ಚುಲಿ LF ಅಂತ ಅವಾಗ ತಾನೇ ಅದು ಲಾಂಚ್ ಆಗಿದ್ದು ಕ್ಯಾಮ್ರಾ. ಅದು ಲಾಂಚ್ ಫಾರ್ಮ್ಯಾಟ್ ಕ್ಯಾಮ್ರಾ. ಅದಾದಮೇಲೆ ಅದಕ್ಕೇ ಸಿಗ್ನೇಚರ್ ಪ್ರೈಲೆನ್ಸ್ ಅನ್ನು ಯೂಸ್ ಮಾಡಿದೆ. ಯಾಕಂತಂದರೆ ಆ ಕ್ಯಾಮ್ರಾಗೆ ಬೇರೆ ಯಾವ ಲೆನ್ಸೂ ಆಗಲ್ಲ, ಸಿಗ್ನೇಚರ್ ಪ್ರೈಲೆನ್ಸ್ ಬಿಟ್ಟು ಯಾವ ಲೆನ್ಸೂ ಆಗಲ್ಲ ಅದಕ್ಕೆ. ಸೊ ಅವಾಗ ತಾನೇ ಲಾಂಚ್ ಆಗಿದ್ದು ಒಂದು ಕ್ಯಾಮ್ರಾ ಈ ರಾಬರ್ಟ್ಗೆ ಬಳಸ್ಕೊಂಡೆ. ವೆರಿ ನೈಸ್. ಯಾಕಂದರೆ ಅದು ಶಾರ್ಪ್ನೆಸ್ ಇರ್ಬೋದು, ಅದು ಕಲರ್ಸ್ ಇರ್ಬೋದು, ಅದು ಏನಂತಾರೆ ಒಂದು ಫಾರ್ಮ್ಯಾಟೇ ತುಂಬ ಚೆನ್ನಾಗಿದೆ. ಬೆಸ್ಟ್ ಕಾಂಪ್ಲಿಮೆಂಟು ದರ್ಶನ್ ಅವ್ರ ಕಡೆಯಿಂದ ಏನು ಸಿಕ್ತು ನಿಮಗೆ? ಹಿಂಗೆಲ್ಲ ಕೇಳ್ತಾರೆ. ಇವಾಗ ಒಂದು ಸಲ ಬಂದು ಹಗ್ ಮಾಡಿ ಮುತ್ತು ಕೊಟ್ಟರೆ ಒಂದು ಸಲ ಅಂತ ಅನ್ಬೋದು. ನಾನು ಪ್ರತಿ ಸಲ ಸಾಂಗ್ ಮಾಡಿದಾಗಲೂ ಹಗ್ ಮಾಡ್ತಾರೆ, ಮುತ್ತು ಕೊಡ್ತಾರೆ. ನಾನು ಪ್ರತಿ ಸಲ ಫೈಟ್ ಮಾಡಿದಾಗಲೂ ಹಗ್ ಮಾಡ್ತಾರೆ, ಮುತ್ತು ಕೊಡ್ತಾರೆ. ಆಮೇಲೆ ಅವರು ಜಾಸ್ತಿ ನಮ್ಮನ್ನು ಅವರು ಮಗು ಥರ ನೋಡ್ಕೊತಾರೆ. ಬಾಮನೆ ಅಂದ್ಬಿಟ್ಟು ಇಡ್ಲಿ ಮೇಲೆಲ್ಲ ಕೈ ಹಾಕ್ಕೊಂಡು ಅವ್ರು ಯಾವಾಗ ಹೇಳ್ತಿದ್ದಾರೆ ನಿಜವೂ ಚೆನ್ನಾಗಿ ಮಾಡಿದ್ರು, ಏನು ಚೆನ್ನಾಗಿ ಮಾಡಿದ್ರು. ಅವ್ರು ಶಬಾಷ್ಗಿರಿ ನಮಗೆ ಸಿಗುತ್ತಲ್ವ, ಏನು ಸಗಣ ಮಾಡಿದ್ರು. ಅಂದರೆ ನಾನು ಫಸ್ಟು ಇಂಟ್ರೊಡಕ್ಷನ್ ಮಾಡಿದೆ, ಫೈಟ್ ಮಾಡಿದೆ, ಸಾಂಗ್ ಮಾಡಿದೆ, ಎಲ್ಲನೂ ಅಷ್ಟೇ. ಅದು ಎಡಿಟ್ ಆದಮೇಲೆ ಫಸ್ಟ್ ಅವರೇ ನೋಡೋದು ಹೆಂಗೆ ಬಂದಿದೆ ಅಂತ ಕರೀರವ್ರೆ ಕರೆದ್ರೆ ಇದು ಅಲ್ಲಿ ಎಷ್ಟು ಊಟಗಳಿದೆಯೋ ಫುಡ್ಗಳಿದೆಯೋ ಅದೆಲ್ಲ ತಿನ್ನೋದು ಆಗ್ತಿಲ್ಲ ಇಲ್ಲ ತಿನ್ನು ಎಲ್ಲ ತಿನ್ನಿಸೋದು. ಎಲ್ಲ ತಿನ್ನಿಸಾದ್ಮೇಲೆ ಲಾಸ್ಟಲ್ಲಿ ಬಂದು ಸೈಡ್ ಕುತ್ಕೊಂಡು ಮುಚ್ಚಿಟ್ಕೊಂಡು ಮನೆ ಮುತ್ಕೊಟ್ಟು ಅಂದರೆ ಅಷ್ಟು ಸಲ ಮಾಡಿದ್ದಾರೆ. ಒಂದು ಸಲ ಅಪ್ರಿಷಿಯೇಷನ್ ಅಲ್ಲ, ಎಲ್ಲ ಆಯಿತು. ಎಲ್ಲ ಆಗಿ ಸಿನಿಮಾ ಫಸ್ಟ್ ಟೈಮು ವಿತ್ RR ಫಸ್ಟ್ ಟೈಮು ಅವರು ಇಡೀ ಸಿನಿಮಾನ ಇಲ್ಲಿ ನೋಡಿ ಮೊದಲು ಕೂಡ ನಾನು ಹೈದ್ರಾಬಾದಲ್ಲಿ ಮಾಡಿದ್ದು. ಸೊ ಅಲ್ಲಿ ನೋಡಿದ್ರೆ ಒಂದೇ ಒಂದು ಮಾತು ಏನು ಬಂದು ಹೆಲ್ತು. ಹೇಗಿತ್ತು ಸರ್ ಆ ಮೂಮೆಂಟ್ ನಿಮಗೆ? ಅದಕ್ಕೆ ಏನಂತ
ಇದಕ್ಕಿಂತ ನಮ್ಗೆ ಇನ್ನೇನು ಬೇಕು? ಸ್ವಲ್ಪ ಇಷ್ಟು ದೊಡ್ಡ ಕಲಾವಿದರು ಬಂದು ಒಂದು ಅಪ್ರಿಷಿಯೇಷನ್ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಅಷ್ಟು ಖುಷಿ ಏನಿದೆ. ಓಕೆ, ಪ್ರೊಡ್ಯೂಸರ್ ಕಡೆಯಿಂದ ಏನು ಕಾಂಪ್ಲಿಮೆಂಟ್ ಸಿಗ್ತದೆ ನಿಮಗೆ? ಆ್ಯಕ್ಚುಲಿ ಇದು ಬಂದು ಒಂದು ದೊಡ್ಡ ಸ್ಕೇಲ್ಸ್ ಇದೆ. ಅಂದರೆ ರಾಬರ್ಟೇ ಬಂದು ನಿಜವಾಗ್ಲೂ ಒಂದು ಗಳಿಸ್ಬೇಕು ಈ ಥರದೊಂದು ಸಿನಿಮಾ ಮಾಡೋದಕ್ಕೆ. ಇನ್ನೊಂದು ಏನಂದರೆ ಅಷ್ಟು ನಾವು ಸಪೋರ್ಟ್ ಮಾಡ್ತೀವಿ. ಇವಾಗ ನಾವು ಸರ್ ಈಗ ನಾವು ಹೇಳ್ಕೊಳ್ಳೋದೇನಿಲ್ಲ, ನಮ್ಮದೇ ಪೆನ್ನು ಪೇಪರು, ನಾವು ಎಷ್ಟು ಬೇಕಾದ್ರೆ ಬರ್ಕೊಬೋದು. ಹಾಗೆ ನಮ್ಮದೊಂದು ಸೆಟ್ಟು ಸರ್, ಈ ಸೆಟ್ ಅಂತಂದರೆ ಈ ಸೆಟ್ಟಿಗೆ ಒಂದು 20 ಲಕ್ಷ 30 ಲಕ್ಷ ಖರ್ಚಾಗುತ್ತೆ ಅಂತಂದರೆ ಇದೇನಾಗ್ಬೋದು ಸರ್, ಈ ಥರ ಎಫೆಕ್ಟ್ ಇರ್ತಾರೆ ಅಂತಂದರೆ ಹೌದಾ ಮಾಡಿ. ಆಮೇಲೆ ಆ್ಯಕ್ಚುಲಿ ಅವ್ರಿಗೆ ನಾನು ಯಾವುದೋ ಒಂದು ಸೆಟ್ಟನ್ನು ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದೆ. ಸರ್ ಅದು ಬರುತ್ತೆ, ಅವ್ರಿಗೆ ಗೊತ್ತಿಲ್ಲ, ಅದು ಇದು ಹೆಂಗೆ ಬರುತ್ತೆ ಅವ್ರಿಗೆ ಗೊತ್ತಿಲ್ಲ. ಅದು ಅವ್ರು ಇದು ಬಂದಿದ್ದಾರೆ, ನಾವು ಸ್ಪಾಟಿಗೆ ಬಂದಿದ್ದಾರೆ. ಸ್ಪಾಟಿಗೆ ಬಂದು ನೋಡಿದ್ರು, ಇದೆಲ್ಲ ನೋಡಿಬಿಟ್ಟು ಇದು ಗ್ಲಾಸ್ ಇದು ಬರುತ್ತಾ, ಹಿಂಗಾಗುತ್ತಾ ಅಂದರೆ ಫಸ್ಟ್ ಗೊತ್ತಿಲ್ಲ ಈ ಸೆಟಪ್ ಹೆಂಗೆ ಬರುತ್ತೆ ಅವ್ರಿಗೆ ಅಂತ. ಏನಕ್ಕೆ ಇಷ್ಟೊಂದು ಖರ್ಚಾಗ್ತಿದೆ ಈ ಸೆಟಪ್ಗೆ. ಅದಾದಮೇಲೆ ಅವ್ರು ಬಂದು ನೋಡಿದ್ಮೇಲೆ ಅವ್ರು ಗೊತ್ತಾಯಿತು, ಅಂದರೆ ಈ ಥರದ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಈ ಥರ ಮಾಡಿದ್ದಾರೆ. ಪ್ರತಿಯೊಂದು ನಮ್ಮ ಫಸ್ಟ್ ಫ್ರೇಮಿಂದ ಹಿಡಿದು ಲಾಸ್ಟ್ ಫ್ರೇಮ್ವರೆಗೂ ಕೂಡ ನಮ್ಮ ಪ್ರೊಡ್ಯೂಸರ್ ಕಾಣಿಸ್ತಾರೆ. ಅಂದರೆ ಅಷ್ಟು ರಿಚಾಗಿ ಮಾಡಿದ್ದಾರೆ, ಅಷ್ಟು ಪ್ಯಾಷನೇಟಾಗಿ ಮಾಡಿದ್ದಾರೆ. ಈ ರಾಬರ್ಟ್ ಸಿನಿಮಾ ನಿಜವಾಗ್ಲೂ ಅವರು ಒಂದು ಹೀರೋ ನಮ್ಮ ಪ್ರೊಡ್ಯೂಸರ್. ಸರಿ, ಎಸ್ಪೆಷಲಿ ಇವತ್ತು ರಾಬರ್ಟ್ ಡೈರೀಸ್ ಅಂತ ಬರ್ತಾಯಿದೆ. ಇವತ್ತೊಂದು ಎಪಿಸೋಡ್ ಬಂತು. ಡೈರೆಕ್ಟರ್ ಸರ್ ಹೇಳ್ತಾಯಿದ್ರು, ಎಸ್ಪೆಷಲಿ DOP ಬಗ್ಗೆ ಮಾತಾಡಿದ್ರು, ನಿಮ್ಮ ಬಗ್ಗೆ ಮಾತಾಡಿದ್ರು. ಅದ್ರ ವ್ಯಾಲ್ಯೂ ನನಗೆ ಈ ಮೂವಿಲಿ ಗೊತ್ತಾಯಿತು. ಇಷ್ಟು ಮೂವಿಗಿಂತ ಒಂದು DOPಗಿರೋ ಒಂದು ವ್ಯಾಲ್ಯೂ ಎತ್ತಿ ಹಿಡಿದ್ರು. ಯಾಕೆ ಅವ್ರಿಗೆ ಅಷ್ಟೊಂದು ಟಚ್ ಆಯಿತು ಈ ಮೂವಿಲಿ? ಅಂಥದ್ದು ಏನು ಮಾಡಿದ್ರಿ ಅವ್ರಿಗೆ? ಅದೇ ಇವಾಗ ನಾವು ಒಂದು ಸೀನ್ ಮಾಡ್ತೀವಿ, ಸ್ಕ್ರಿಪ್ಟಲ್ಲಿ ಒಂದು ಸೀನ್ ಇರುತ್ತೆ. ಯಾವುದು ಬೇಡ, ಚಿಕ್ಕ ಸೀನ್ ಹೇಳ್ತೀನಿ. ವಿಲನ್ನು ಹೀರೋ ಎಲ್ಲ ಒಂದು ಜಾಗದಲ್ಲಿ ಇರ್ತಾರೆ, ಅವರು ಇವರಿಬ್ಬರು ಮಾತುಕತೆ ನಡೆಯುತ್ತೆ. ಇದು ಒಂದು ಸೀನ್. ಈ ಸೀನ್ ಹೆಂಗೆ ಡಿಸೈನ್ ಮಾಡೋದು, ಏನು ಬ್ಯಾಕ್ಡ್ರಾಪು, ಏನು ಕಾಸ್ಟ್ಯೂಮು, ಸರಿ ಇದನ್ನು ಹೊಸದಾಗಿ ನಾವು ರೆಗ್ಯುಲರಾಗಿ ನೋಡೋದಕ್ಕಿಂತ ಹೊಸದಾಗಿ ಇದನ್ನು ಏನು ನೋಡ್ಬೋದು ಅಂತ ಬಂದಾಗ ನಾನು ಸುಮ್ಮನೆ ಜಸ್ಟ್ ಒಂದು ಐಡಿಯಾ ಕೊಟ್ಟೆ. ಚೆನ್ನಾಗಿ ಈ ಥರದ ಏನೋ ಮಾಡಿದ್ರು, ಹಿಂಗೇನೋ ಮಾಡಿದ್ರೆ ಈ ಥರದೊಂದು ಕಾನ್ಸೆಪ್ಟಲ್ಲಿ ಈ ಸೀನ್ನ ಮಾಡಿದ್ರೆ, ಯಾಕಂದರೆ ಜಗಪತಿ ಬಾಬು ಇರ್ತಾರೆ, ಮಾಸ್ ಇರ್ತೆಲ್ಲ ಇರ್ತಾರೆ. ಈ ಥರದೊಂದು ಕಾನ್ಸೆಪ್ಟು ಜಗಪತಿ ಬಾಬುನೇ ಒಂದು ಲೆವೆಲಲ್ಲಿ ನಾವು ನೋಡೋದಾದ ಆದರೆ ಅವ್ರು ಇರೋ ಜಾಗನೂ ಹಂಗೆ ಇರಬೇಕು, ಆ ವ್ಯಕ್ತಿತ್ವನೂ ಹಂಗೆ ಇರಬೇಕು. ಸೊ ಈ ಥರದಲ್ಲಿ ಈ ಥರದ ಒಂದು ಸೆಟಪ್ ನಾನು ಅಂದ್ಕೊಂಡಿದ್ದೀನಿ. ಇದು ನೋಡಿ, ಇದನ್ನೇನಾದರೂ ಟ್ರೈ ಮಾಡ್ಬೋದಾ, ಏನಪ್ಪ ಅದು ಏನು ಮಾಡ್ಬೋದು. ಒಂದು ಮಿನೇಚರ್ ಮಾಡಿಕೊಂಡು ನಮ್ಮ ಆರ್ಟ್ ಡೈರೆಕ್ಟ್ರು ಮೋಹನ್ ಒಂದು ಮಿನೇಚರ್ ಮಾಡ್ಕೊಂಡು ಅದರಲ್ಲಿ ಗ್ಲಾಸೆಲ್ಲ ಹಾಕಿ, ವಾಟರೆಲ್ಲ ಹಾಕಿ, ಟಾರ್ಚ್ ಎಲ್ಲ ಬಿಟ್ಟು, ಕೆಳಗಡೆ ಗೊಂಬೆ ಎಲ್ಲ ಇಟ್ಟು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಫಸ್ಟು. ಅಂದರೆ ನಾವು ಬಿಫೋರ್ ಸೆಟ್ ಹೋಗೋಕ್ಕಿಂತ ಮುಂಚೆ ಇಲ್ಲೇ ಒಂದು ರಿಹರ್ಸಲ್, ಒಂದು ಕಂಪ್ಲೀಟ್ ರಿಹರ್ಸಲ್ಲೇ ಒಂದು ಶೂಟ್ ಮಾಡಿ, ಒಂದು ರಿಹರ್ಸಲ್ ಮಾಡಿಕೊಂಡು ಎಲ್ಲ ಲೈಟ್ ಮಾಡ್ಕೊಂಡು ಅದನ್ನು ನೋಡಿಕೊಂಡು ಓಕೆ ಅದನ್ನು ನಾನು ಮೊಬೈಲೆಲ್ಲ ಶೂಟ್ ಮಾಡಿ ಇದು ಮಾಡ್ಬೋದು. ಸರಿ ಓಕೆ ಇದನ್ನು ಮಾಡಿದ್ವಿ, ನೆಕ್ಸ್ಟ್ ಅಲ್ಲೋಗಿ ಮಾಡಬೇಕಲ್ಲ. ಹೌದೇನೋ ಚಿಕ್ಕದಾಗೆ ಒಂದು ಇದನ್ನು ಮಾಡಿ ಮಿನೇಚರ್ ಮಾಡಬೇಕು, ಅಲ್ಲೋಗಿ ಮಾಡಬೇಕಲ್ಲ. ಅಲ್ಲಿ ಹೋಗಿ ಸೆಟಪ್ ಮಾಡಿದಾಗ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಮೋಹನ್ ಬಿಕೆರೆಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ನಿಜವಾಗ್ಲೂ ಆ ಧೈರ್ಯ ಬೇಕು ಸೆಟಪ್ ಮಾಡೋದಕ್ಕೆ. ರಿಸ್ಕಿ ಸೆಟಪ್. ಯಾಕೆಂತಂದರೆ ಯಾರು ಸರ್ ಸೆಟಪ್? ಮೋಹನ್ ಬಿಕೆರೆ ಮಾಡೋದು. ಒಂದು ಸೆಟಪ್ ಬರುತ್ತೆ ನಿಮಗೆ, ಗ್ಲಾಸ್ ಹೌಸ್. ಓಕೆ. ಅದು ಹೆಂಗೆ ಅಂತ ಇರುತ್ತೆ ಅಂತಂದರೆ ನಿಮಗೆ ಮೇಲ್ಗಡೆ ಫುಲ್ ಗ್ಲಾಸ್. ಓಕೆ. ನೀವು ಫೀಲ್ ಮಾಡ್ಕೊಬೋದು ಮೇಲ್ಗಡೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಓಕೆ. ಅದು ಕೆಳಗಡೆ ನನ್ನ ಆಫೀಸ್ ಇದೆ. ಓಕೆ. ಸೊ ಅಲ್ಲಿ ಏನು ನಿಮಗೆ ರಿಫ್ಲೆಕ್ಷನ್ ಬೀಳುತ್ತೋ ಅದೇ ರಿಫ್ಲೆಕ್ಷನ್ ಬೇಕಾದ್ರೆ ನೀವು ಈ ನಮ್ಮ ರಾಬರ್ಟ್ ಡೈರೀಸ್ನಲ್ಲಿ ಒಂದೊಂದು ಶಾರ್ಟ್ ಬಂದು ಹೋಗುತ್ತೆ, ಅದು ನೋಡ್ಬೋದು ಬೇಕಾದ್ರೆ ಕ್ಲಿಪ್ಪಿಂಗ್ಸ್ ಮಾತ್ರ ಅದನ್ನು ನೀವು ನೋಡ್ಬೋದು. ಆ ಲೈಟಿಂಗ್ ಏನು ಮಾಡಿದ್ದೀವಿ ಅದು ಫೈಟಿಂಗ್ಗೆ ಯೂಸ್ ಮಾಡಿರೋದಾ? ಫೈಟಿಂಗ್ಗೆ ಅಂತನಾ? ಸೀನ್. ಓಕೆ. ಸೀನ್ಗೆ ಅದೇನು ಇದು ರಿಯಾಕ್ಷನ್, ಇದು ಲೈಟ್ ಸೋರ್ಸ್ ಬರುತ್ತೋ ನಿಮ್ಗೆ ಇಡೀ ಇಷ್ಟು ಹಾಲ್ ಫುಲ್ ಬಾಟಲ್ ಓಕೆ ಎಫೆಕ್ಟ್ ಇರುತ್ತೆ. ಓಕೆ. ಅದಕ್ಕೆ ಏನು ಮಾಡಿದೆ ನಾನು ತದ್ರೂಪ ಏನು ಮಾಡಿದೆ ಅಂತಂದರೆ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್, ಕಲರ್ಸ್ ಕಾಂಬಿನೇಷನ್. ಇವಾಗ ಜಗಪತಿ ಬಾಬು ಬ್ಲ್ಯಾಕ್ ಆಗ್ತಾರೆ ಅಂತಂದರೆ ಒಂದು ಶಾಲ್ ಮಾತ್ರ ರೆಡ್ ಅದು. ಅದಂದರೆ ಅವ್ರು ಪರ್ಟಿಕ್ಯುಲರ್ ಆಗಿ ಅವ್ರದ್ದೊಂದು ಸ್ಟೈಲ್ ಅದು. ಈ ಥರದೊಂದು ಎಲ್ಲರಿಗೂ ಒಂದೊಂದು ಇವಾಗ ಬಾಸನ್ನು ಮಾಡ್ತಿರ್ತಾರೆ, ಇನ್ನೊಬ್ರದ್ದೊಂದು ಕ್ಯಾರೆಕ್ಟರ್ದೊಂದು ಮಾಡ್ತಿದ್ವಿ. ಎಲ್ಲರೂ ಈ ಥರ ಒಂದು ಬ್ಯಾಕ್ ಡ್ರಾಪ್ನಲ್ಲಿ ಈ ಥರ ಟೋನಿಂಗು, ಈ ಥರ ಕಲರು, ಈ ಥರ ಬ್ಯಾಕ್ ಡ್ರಾಪ್ ಹಿಂಗೇನಾದರೂ ಟ್ರೈ ಮಾಡೋದು ಮಾಡೋಣ ಚೆನ್ನಾಗಿ. ಇದು ಒಂದಾಯಿತು. ಇದೇ ಥರದ್ದು ಒಂದಷ್ಟು ಸೆಟ್ಗಳಲ್ಲಿ ಇದೇ ಟ್ರೈ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ? ಓಕೆ. ಅಂದರೆ ನೀವು ಸಿನಿಮಾ ನೋಡ್ತಿರ್ಬೇಕಾದ್ರೆ ನಿಜವೂ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಟ್ಲೀಸ್ಟ್ ನೀವು ಒಂದ್ಸಲ ನಾನು ವಾಕ್ ಒಂದ್ಸಲ ಅಟ್ಲೀಸ್ಟ್ ನೋಡ್ತಾ ಇರಬೇಕಾದ್ರೆ ಸರ್, ಎವ್ರಿ ಸೀನ್ ಕೂಡ ತುಂಬ ಸ್ಪೆಷಲ್ ಇರುತ್ತೆ ನಿಮಗೆ, ಅಷ್ಟೇ ಪ್ರೀತಿಯಿಂದ ಶೂಟ್ ಮಾಡಿರ್ತೀರಾ. ಯಾವುದಾದ್ರೂ ಒಂದು ವಾವ್ ಅಂತ ನಿಮಗೆ ತುಂಬ ಹಾರ್ಟಿಗೆ ಟಚ್ ಆಗಿದ್ದು ಯಾವ ಸೀನ್ ಅಥವಾ ಯಾವ ಮೂಮೆಂಟು ಸರ್ ರಾಬರ್ಟಲ್ಲಿ?
ನಿಮಗೆ ನಾನು 1 ಸೀನು 2 ಸೀನು ಅಂತ ಅದಕ್ಕೆ ನಾನು ಮುಂಚೆನೇ ಹೇಳ್ದೆ. ಅದನ್ನೇ ಹೇಳ್ತಿರೋದು, ನಾನು ನಿಮಗೆ ಅದನ್ನೇ ಹೇಳಿದ್ದು. ಒಂದು ಸೀನ್ ಈ ಸೀನಿಗೆ ಹೇಳಿದ್ರೆ ಈ ಸೀನಿಗೆ ಬೇಜಾರಾಗುತ್ತೆ, ಈ ಸೀನಿಗೆ ಹೇಳಿದ್ರೆ ಈ ಸೀನಿಗೆ ಬೇಜಾರಾಗುತ್ತೆ. ಯಾಕಂತಂದರೆ ಇಷ್ಟು ನನಗೆ ಸೀನ್ಗಳು ನನಗೆ ಏನಂದರೆ ತೃಪ್ತಿ ಕೊಟ್ಟಂಥದ್ದು ಒಂದು. ಯಾಕಂದರೆ ನಾನು ಅಷ್ಟು ಎಕ್ಸ್ಪೆಕ್ಟ್, ಯಾಕಂದರೆ ನೀವು ಅದನ್ನೇ ನನಗೆ ಹೇಳಿದ್ದು ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ ನಿಮಗೆ ಒಂದು ಬೇರೆ ಎಕ್ಸ್ಪೀರಿಯನ್ಸ್ ಅಂತ ಖಂಡಿತ ಇದೆ. ಯಾಕಂದರೆ ನೋಡಿ, ಇವಾಗ ಲಕ್ನೋದಲ್ಲಿ ನಾವು ಶೂಟ್ ಮಾಡಬೇಕು. ನಾನು ಲಕ್ನೋ ಶೂಟ್ ಮಾಡಿದ್ದೆ. ಲಕ್ನೋನ ಮನೆ ನಿಮ್ಗೆ ಸೆಟ್ ಆಗೋದು ರಾಕ್ಲೇಶ್ವರದಲ್ಲಿ. ನೀವು ನಿಜವಾಗಿ ನೋಡಿ, ನೀವು ಅದನ್ನು ಆ ಮನೆನ ನೀವು ಸೆಟ್ ಅಂತ ನೀವು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅಷ್ಟು ಚೆನ್ನಾಗಿ ನಮ್ಮ ಮೋಹನ್ ಅವರು ಅಷ್ಟು ಚೆನ್ನಾಗಿ ಆ ಸೆಟ್ನ ಡಿಸೈನ್ ಮಾಡಿ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಕೊಟ್ಟು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಖಂಡಿತ ನೀವು ಅದು ಸೆಟ್ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಅದೇ ಲಕ್ನೋದಲ್ಲೇ ಇವರು ಯಾವುದೋ ಮನೆಯಲ್ಲಿ ಮಾಡಿದ್ದಾರೆ ಅನ್ನೋ ಥರ ನಿಮ್ಗೆ ಫೀಲ್ ಆಗುತ್ತೆ. ಈ ಥರದ್ದು ನಿಮಗೆ ಸುಮಾರು ಕಡೆ ನಾವು ಸುಮಾರು ಸೆಟ್ಗಳು ಹಾಕಿದ್ವಿ, ಸುಮಾರು ಕಡೆನೂ ಅಷ್ಟೇ ಏನು ಆ ಸೆಟ್ಗಳಿದು ಏನು ಸೆಟ್ ಎಷ್ಟು ಹಾಕಿದ್ದಾರೆ. ಇನ್ನೊಂದು ಹೇಳ್ತೀನಿ, ಅದು ಸ್ಪೆಷಲ್ ಲಕ್ಚರಿ ನನಗೆ. ಇದು ವಾಟರ್ ಹೇಳಿದೆ, ಅದು ಗ್ಲಾಸ್. ಒಂದು ನಿಮಿಷ ಸರ್, ಯಾರೋ ಸೌಂಡ್ ಮಾಡ್ತಾರೆ. ಇನ್ನೊಂದು ಹೇಳ್ತೀನಿ ಏನಂದರೆ, ಒಂದು ನಿಮಗೆ ಗ್ಲಾಸ್ ಸೆಟಪ್ ಇದೆ, ಇನ್ನೊಂದು ಮಾಡಿದ್ದೀನಿ ಅದು ಅಷ್ಟೇ ನಿಮಗೆ ಹೊಸದಾಗಿ ಕಾಣಿಸುತ್ತೆ. ಏನಂತಂದರೆ ಸುತ್ತ ವಾಟರ್ ಸೆಂಟ್ರಲ್ಲಿ ಪ್ಲ್ಯಾಟ್ಫಾರ್ಮ್ ಥರ ಮಾಡಿ ಹೋಮ್ ತೆಗಿತಾರೆ. ವಿಲ್ಲಂದ್ರೆ ಹೋಮ್ ತೆಗಿತಾರೆ. ಏನೇ ಡಿಸ್ಕಷನ್ ಮಾಡಬೇಕು ಅಂದರೆ ಅಲ್ಲೇ ಮಾಡಬೇಕು. ಆ ಥರದ್ದು ಸೆಟಪ್ ಸುತ್ತ ವಾಟ್ರು, ಆ ವಾಟರ್ ರಿಫ್ಲೆಕ್ಷನಲ್ಲಿ ಫುಲ್ಲು ಗೋಡೆ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇರ್ತದೆ. ನಿಮ್ಗೆ ಅದನ್ನು ನೋಡೋದೇ ಒಂದು ಖುಷಿ. ನಾವೇನು ಮಾಡ್ತೀವಿ, ನಾವು ವಾಟರಿಂದ ಇಲ್ಲಿ ಹಾಕಿದ್ರೆ ಇದು ರಿಫ್ಲೆಕ್ಷನ್ ಬರುತ್ತೆ, ಅದು ಕರೆಕ್ಟ್. ಆದರೆ ಒಂದು ಕಾಂಬಿನೇಷನ್ ಮಾಡ್ತೀವಿ, ವಿಜುವಲ್ ಟ್ರೀಟ್ ನೋಡಿದ ತಕ್ಷಣ ಅಟ್ರಾಕ್ಷನ್. ನೀವು ಸುತ್ತ ನೀರು, ಮಧ್ಯದಲ್ಲಿ ಒಂದು ಪ್ಲ್ಯಾಟ್ಫಾರ್ಮು ಅವನದೇ, ಅದು ಅವನದು ಒಂದು ಪ್ಲ್ಯಾಟ್ಫಾರ್ಮ್. ಅಂದರೆ ಅವ್ನ ಲೈಫ್ ಸ್ಟೈಲೇ, ಇಲ್ಲೊಂದು ಲೈಫ್ ಸ್ಟೈಲ್ ಹಂಗಿದೆ ಅನ್ನೋ ಥರದ್ದು ಅದೊಂದು ಸೆಟಪ್ಪು. ಅದನ್ನು ಅಷ್ಟೇ, ಅದು ಕೂಡ ನೀವು ನೋಡಿದ್ರೆ ಕೂಡ ನಿಮ್ಗೆ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಾಗುತ್ತೆ ಈ ಸಿನಿಮಾದ. ಓಕೆ, ನೆಕ್ಸ್ಟ್ ಪ್ರಾಜೆಕ್ಟ್ ನಿಮ್ಮದು ಏನೇನಿದೆ ಸರ್? ಸೇಮ್ ವಾಸನೆ ಮಾಡ್ತಾ ಇದೆ. ಓಕೆ ಸರ್, ಒಂದು ಸೀನ್ ಅಂತ ಬೇಜಾರು, ಒಂದೇ ಒಂದು ಸಿಕ್ತು ಅಂತ ತೃಪ್ತಿ ಇರಲಿಲ್ಲ. ಸೊ ಒಂದು ಫುಲ್ ಮೂವಿ ಮಾಡಿಬಿಟ್ಟು ಇನ್ನೊಂದು ಫುಲ್ ಮೂವಿ ಮಾಡೋಕ್ಕೆ ಹೊರಟಿದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್? ಅದಕ್ಕೆ ನನಗೆ ಅದನ್ನೇ ಹೇಳಿದ್ರು, ಸೇಮ್ ಟೀಮು ಸೇಮ್ ಏನು ರಾಬರ್ಟ್ ಟೀಮ್ ಏನು ಮಾಡಿದ್ರು ಅದೇ ಮುಂದಿನ ಸಿನಿಮಾ ನಾವು ವಾಸನೆ ಮಾಡ್ತಾಯಿದ್ದೀವಿ. ಇವತ್ತೇನು ನಿಮಗೆ ನಾವು ರಾಬರ್ಟ್ ಸಿನಿಮಾ ಮಾಡಿದ್ದೀವೋ ಇದಕ್ಕಿಂತ ಆ ಸಿನಿಮಾ ಒಂದು ಬೇರೆ ಲೆವೆಲ್ ಇರ್ತದೆ. ಅದು ಬೇರೆ ಜಾನರ್ ಸಿನಿಮಾ. ಭಾಷೆ ಕೂಡ ಹೊಸದಾಗಿರುತ್ತೆ ಅವರಿಗೆ. ಆಮೇಲೆ ನೋಡೋ ಜನಗಳಿಗೂ ಕೂಡ ಅವ್ರ ಅಭಿಮಾನಿಗಳಿರ್ಬೋದು, ಇಡೀ ಕರ್ನಾಟಕ ಜನತೆಯೇ ಆ ಸಿನಿಮಾನ ಹೋಗ್ತಾರೆ. ಅಷ್ಟು ಚೆನ್ನಾಗಿ ಸ್ಕ್ರಿಪ್ಟು ಅದನ್ನು ಮುಂದೆ ನೆಕ್ಸ್ಟು ಮಾಡ್ತೇನೆ. ಅದ್ರ ಮಧ್ಯದಲ್ಲಿ ನಾನು ಸುಮ್ಮನೆ ನಾನೇ ಒಂದು 2 ಸಿನಿಮಾ, ನೆಕ್ಸ್ಟ್ ನಮ್ಮ ಚಿಕ್ಕಣ್ಣದು ಉಪಾಧ್ಯಕ್ಷ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಅದ್ರ ಮಧ್ಯದಲ್ಲಿ ಇನ್ನೊಂದು ಚಿಕ್ಕ ಅಷ್ಟೇ, ಆ ಥರ ಗೆಸ್ಟ್ ಅಂತ ಹಂಗೊಂದು ಮಾಡ್ತಾಯಿದ್ದೀನಿ. ಓಕೆ ಸರ್, ಕೊನೆಯದಾಗಿ ನಾನು ಕೇಳಿಲ್ಲದೆ ಇರೋದು ಏನಾದರೂ ಹೇಳಬೇಕು ಅಂತ ಅನಿಸಿದ್ರೆ ಅದನ್ನು ಏನಾದರೂ ಹೇಳಿ ಸರ್. ನನ್ನ ಇಡೀ ಟೆಕ್ನಿಷಿಯನ್ ಟೀಮ್, ನನ್ನ ಆರ್ಟ್ ಡೈರೆಕ್ಟ್ರು, ಎಡಿಟ್ರು, ಪ್ರೊಡಕ್ಷನ್ನು, ನಮ್ಮ ಲೈಟ್ ಬಾಯ್ಸು, ಎಲ್ಲ ನನ್ನ ಟೆಕ್ನಿಷಿಯನ್ಸ್ಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನ್ನ ಎಲ್ಲ ಕಲಾವಿದರು, ನನ್ನ ರಾಬರ್ಟ್ ಟೀಮ್ ಎಲ್ಲ ಕಲಾವಿದರು ಕೂಡ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಮೀ. ಆಮೇಲೆ ಅವ್ರು ಸಪೋರ್ಟ್ ಕೊಟ್ಟಿದ್ದಕ್ಕೆ ನನಗೆ ಇಷ್ಟ ಆಗಿ ರಾಬರ್ಟ್ ಸಿನಿಮಾ ಆಗಿರೋದು. ಸೊ ಥ್ಯಾಂಕ್ಸ್ ಟು ಮೈ ಟೆಕ್ನಿಷಿಯನ್ಸ್ ಆ್ಯಂಡ್ ಆರ್ಟಿಸ್ಟ್ ಆಮೇಲೆ ಥ್ಯಾಂಕ್ಸ್ ಟು ನಮ್ಮ ಪ್ರೊಡ್ಯೂಸರ್ಗೆ, ನಮ್ಮ ಡೈರೆಕ್ಟ್ರಿಗೆ ಮತ್ತು ನಮ್ಮ ಟಿ ಬಾಸ್ಗೆ, ಎಲ್ರಿಗೂ ಕೂಡ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು ಸೊ ಮಚ್. ಸರ್, ನೀವು ಹೇಳೋದು ಕೇಳ್ತಾ ಇದ್ದರೆ ಕೆಲವೊಂದೊಂದು ಶಾರ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದರೆ ಈಗಲೇ ನೋಡೋಣ ಅನ್ನೋ ಒಂದು ಕುತೂಹಲ ಅಂತೂ ಇದೆ. ಸೊ ಇಷ್ಟೊತ್ತವರೆಗೂ ಟೈಮ್ ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ, ನಮ್ಮ ವ್ಯೂವರ್ಸ್ ಕಡೆಯಿಂದ ತುಂಬ ಧನ್ಯವಾದಗಳು ಸರ್. ಸೊ ನಿಮಗೆ ಅನಿಸ್ತು ಎಲ್ಲ ಮಿಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀನಿ. ಚಿತ್ರಪತಿ ವಿಡಿಯೋಗೊಂದು ಲೈಕ್ ಕೊಟ್ಟು ಆದಷ್ಟು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು.